ತೇಜಸ್ನ ಮದ್ವೆ ನೀವೇ ಆಗ್ತೀರಾ ಇಲ್ಲ ಸುಮ್ನೆನಾ ಅತ್ತೆ ಮಗ ಅಂತ ಇರೋದು. ಹೌ ಮಚ್ ಪವಿ ಇಸ್ ಇಂಪಾರ್ಟೆಂಟ್ ಫಾರ್ ಯು? ಡೋಂಟ್ ಸ್ಕಿಪ್ ದಿಸ್ ಕ್ವಶನ್. ಯಾಕೆ ನೀವು ತೇಜನ ಕಮಿಟೆಡ್ ಆಗಕ್ಕೆ ಬಿಡ್ತಿಲ್ಲ? ನೀವು ಫಸ್ಟ್ ರೀಲ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ನಿಮ್ ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು ಅಂಡ್ ಅವ್ರು ಇದೆಲ್ಲ ಬೇಡ ಅಂದಿದ್ರ? ಮದುವೆ ಯಾವಾಗ? ನೀವು ಹೇರ್ಗೆ ಏನಾಗ್ತೀರಾ? ಎಷ್ಟು ಚೆನ್ನಾಗಿದೆ. ವೆನ್ ವಿಲ್ ಯು ಡೂ ಹೋಮ್ ಟೂರ್? ಶುಡ್ ಬಿ ಯೋರ್ ಡ್ರೀಮ್ ಬಾಯ್. ಮದ್ವೆ ಯಾವಾಗ? ಮತ್ತೆ ಫ್ಯಾನ್ಸ್ ನ ಇನ್ವೈಟ್ ಮಾಡ್ತೀರಾ ನಿಮ್ ಮದ್ವೆಗೆ? ಅಕ್ಕ ನಿಮ್ನ ಸುದೀಪ್ ಅಣ್ಣ ಸಂಧ್ಯಾ ಅವ್ರೆ ಅಂತ ಮಾತಾಡ್ಸಿದ್ರೆ ಎಷ್ಟು ಖುಷಿ ಆಗುತ್ತೆ. ಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಹರ್ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ನಾನ್ ಬರೋದನ್ನ ಕಾಯಿ ಗೈಸ್, ನಾನು ಬಿಟ್ಟು ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿರ್ತಾರ. ಯಾಕೆ ಮರ್ಯಾದೆ ಉಗ್ರು ಪ್ಲಾಸ್ಟಿಕ್ ಉಗ್ರು ಒರಿಜಿನಲ್ ನಮ್ದು. ಬ್ಯಾಂಗಲ್ ಬಂಗಾರಿ ಬೆಳಗಿಂದ ಇರೋ ನಿಮಿಷ ಆಂಗಲ್ ಇಲ್ಲ. ಏಂಜಲ್ ಇಲ್ಲಿ ಮುಂದೆ ಕೂತಿರ್ಬೇಕಾದ್ರೆ ಆಂಗಲ್ ಯಾಕೆ? ನನಗ್ ನಾನು ಹೊಗಳ್ಕೊಂಬಾರ್ದಾ? Of course, self-obsession is very important in life. So, okay, yes. 1, 2, 3, go. Sarvan. 400 followers. Sorry. Yeah. ಇಂಥವ್ರನ್ನೆಲ್ಲ ಹಾಕೊಂಡು ನಾನು ಬ್ಲಾಗ್ ಮಾಡಿ ಇನ್ಸ್ಟಾಗ್ರಾಮ್ ರೀಲ್ ನೋಡ್ತಾವಳೆ. ಒಂದು ಸರಿ ಒಳ್ಳೆ ಇಂಟ್ರಡಕ್ಷನ್. ಸೊ ಇವತ್ತು ಏನ್ ಬ್ಲಾಗ್ ಮಾಡ್ತಿದೀವಿ ಅಂದ್ರೆ, ಏನ್ ಬ್ಲಾಗ್? ಕ್ವಶನ್ ಆನ್ಸರ್. ಸೊ ಕ್ವಶನ್ ಅಂಡ್ ಆನ್ಸರ್ ಬ್ಲಾಗ್ ಮಾಡ್ತಾ ಇದೀವಿ. ನಿಮ್ಮ ಪ್ರಶ್ನೆಗಳಿಗೆ ನಮ್ಮಿಬ್ರ ಉತ್ತರ. ಅಪ್ಪ ಅಮ್ಮ ಸ್ವಲ್ಪ ಬಿಸಿ, ಸೊ ಅದಕ್ಕೆ ಅವ್ರಿಬ್ರು ಬರಕ್ಕಾಗ್ಲಿಲ್ಲ. 200K ಆದಾಗ ಮತ್ತೆ ಕ್ವಶನ್ ಅಂಡ್ ಆನ್ಸರ್ಸ್ ಮಾಡೋಣ. ಅವಾಗ ಅಪ್ಪ ಅಮ್ಮನು ಕರಿಯೋಣ, ಏನಂತೀರಾ? ಸೊ ಗೈಸ್, ಸಿಮಿಲರ್ ಕ್ವಶನ್ಸ್ ಇರೋದು. ಈಗ ಒಂದ್ ಕ್ವಶನ್ ಓದಿಲ್ಲ, ಬಂದ್ ಕೂರ್ಸೋಳಿಲ್ಲ. ನಾನು ಓದಿಲ್ಲ, ಯಾಕಂದ್ರೆ ಓದ್ಬಿಟ್ರೆ ನಾನು ಆನ್ಸರ್ಸ್ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ. ಹಂಗಿರ್ಬಾರ್ದು, ಓದಿದ ತಕ್ಷಣ ಏನ್ ಬರುತ್ತೋ ಅದ್ ಹೇಳ್ಬೇಕು. ಅದಕ್ಕೆ ನಾನು ನೋಡಿಲ್ಲ. ಸಿಮಿಲರ್ ತುಂಬಾ ಸರಿ ಯೋಚಿಸ್ತೀನಿ, ನನ್ಗೆ ಗೊತ್ತಿರೋ ಆನ್ಸರ್. ಮ್ಯಾಕ್ಸ್ ಎಲ್ಲ ಇದ್ರೆ ನಾನು ಎದ್ದೊಳ್ಟೋಗ್ತೀನಿ. ಏನಂದ್ರೆ ಸಿಮಿಲರ್ ಇರೋ ಕ್ವಶನ್ಸ್ ನನ್ ಲಾಗ್ ಮಾಡಕ್ ಬಿಡೆ. 2 ಸಿಮಿಲರ್ ಇರೋ ಕ್ವಶನ್ ಒಂದೇ ಸರಿ ಇರುತ್ತೆ. ಏನಾದ್ರು ಇಂಟ್ರೆಸ್ಟಿಂಗ್ ಇರೋ ಕ್ವಶನ್ಸ್ ನ ಕೇಳ್ತೀನಿ. ಹೊಡ್ದೆ ಸಾಯಿಸ್ಬಿಡೋದು ನಿನ್ನ. 10 ಗಂಟೆ ಆಯ್ತು, ಇವಾಗ ಮಾಡ್ತಾವಳೆ. ಐ ಲವ್ ಮೈ ಡೆಡಿಕೇಶನ್. ನನ್ನಂತ ಡೆಡಿಕೇಶನ್ ನಿಮ್ಗೂ ಇರ್ಬೇಕು. ಅವಳು ಡೆಡಿಕೇಶನ್ ಆಗ್ತಲ್ಲ ಅನ್ಬಿಟ್ಟು ನನ್ನನ್ನು ಎಬ್ರಿಸ್ಕೊಂಡು ಕೂರ್ಸ್ಕೊಂತಾರೆ. ಎಪ್ಪಿಡ್ರಾ 300 ಕ್ವಶನ್ಸ್ ಕೇಳಿದೀರಾ. ಸೊ ಈ 300 ಅಲ್ಲಿ ಸೆಲೆಕ್ಟಿವ್ ಆಗಿ ಚೂಸ್ ಮಾಡ್ಕೊಂಡು ಹೇಳೋದಷ್ಟೇ. ಈಗ ಲೆಟ್ಸ್ ಸ್ಟಾರ್ಟ್. ನಿಮ್ಮ ಏಜ್ ಎಷ್ಟು? 64. ಐ ಆಮ್ ಸ್ವೀಟ್ 21 ಗೈಸ್. ಹೌ ಮಚ್ ಪವಿ ಇಸ್ ಇಂಪಾರ್ಟೆಂಟ್ ಫಾರ್ ಯು? ಡೋಂಟ್ ಸ್ಕಿಪ್ ದಿಸ್ ಕ್ವಶನ್. ನನ್ಗೆ ಪವಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಾವಿಬ್ರು ಜೊತೆಲಿ ಬೆಳೆದಿರೋದು. ಸೊ ಶಿ ಇಸ್ ಲೈಕ್ ಎವ್ರಿಥಿಂಗ್ ಟು ಮಿ. ನಂಗೆ ಪವಿ ವರ್ಷಿ ಫ್ಯಾಮಿಲಿ ಇಂಪಾರ್ಟೆಂಟ್ ಗೈಸ್. ಫಸ್ಟ್ ಪ್ರಯಾರಿಟೈಸ್ ಮಾಡೋದೇ ಫ್ಯಾಮಿಲಿ. ಅಂಡ್ ಐ ಲವ್ ಯು ಸೋ ಮಚ್. ಶಿ ಇಸ್ ಮೋರ್ ಇಂಪಾರ್ಟೆಂಟ್. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನನ್ಗೆ. ನನ್ಗೆ ಗೊತ್ತಿಲ್ಲ ಮದ್ವೆ ಆದ್ರೆ ಈ ಮನೆ ಬಿಟ್ಟು ಹೋಗ್ಬೇಕಾ, ಅದಕ್ಕೆ ಜೊತೆ ಬರ್ತೀನಿ. ಏನಕ್ಕೆ? ನನ್ ಗಂಡನ ಇಲ್ಲ ಅದಕ್ಕೋಸ್ಕರ ಆದ್ರೂ ಮನೆಯಲ್ಲಿ ತಂದ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ನೋಡೋಣ. ಸೊ ದಟ್ ನಾವ್ 3 ಜನ ಸಪರೇಟ್ ಆಗೋ ಚಾನ್ಸ್ ಇರಲ್ಲ ಅಂತ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಅಕ್ಕ ನಿಮ್ಮ ಮದುವೆ ಯಾವಾಗ? ನಾನು ವೇಟ್ ಮಾಡ್ತಾ ಇದ್ದೆ. ನನ್ ಗಂಡನ ದೇಪಕ್ಕೆ ಇಲ್ಲ, ಬ್ಯಾಚುಲರ್ ಪಾರ್ಟಿ. ದೊಡ್ಡ ಕುಡ್ಕಿ. ಒಂದ್ 4-5 ಇಯರ್ಸ್ ಚುಪ್ ಚಾಪ್ ನಾನು ಒಬ್ಬಳನ್ನೇ ನೋಡಿ ಸಿಂಗಲ್ ಆಗಿ, ಆಮೇಲೆ ಬರ್ತಾನೆ ನನ್ ಗಂಡ, ಆಮೇಲೆ ಅವನ ಜೊತೆ ವ್ಲಾಗ್ಸ್ ಮಾಡ್ತೀನಿ. ಓಕೆನಾ? ಪವಿ ರಿಸಲ್ಟ್ ಪಾಸ್. ಯಾರು ಓದಿಲ್ದಿರ ಪಾಸ್. ಗ್ರೇಟ್. ಅದು ಪವಿ ಪಾಸ್ ಆಗೋಳೆ. ಅಂಡ್ ವ್ಲಾಗ್ ಅಪ್ಲೋಡ್ ಮಾಡಿದೀನಿ, ಪ್ಲೀಸ್ ನೋಡಿ. ತೇಜಸ್ನ ಮದ್ವೆ ನೀವೇ ಆಗ್ತೀರಾ ಇಲ್ಲ ಸುಮ್ನೆನಾ ಅತ್ತೆ ಮಗ ಅಂತ ಇರೋದು? ಗೈಸ್, ಯಾರನ್ನ ಮದ್ವೆ ಆಗ್ತಾರ ಅಂತ ಯಾರು ಗೊತ್ತು? ನನ್ ಮದ್ವೆ ನಾನ್ ಯಾರ ಜೊತೆ ಆಗ್ತೀನಿ ಅಂತ ನನ್ಗೂ ಗೊತ್ತಿಲ್ಲ. ಅಂಡ್ ಟು ಬಿ ವೆರಿ ಕ್ಲಿಯರ್ ಟು ಯು ಗೈಸ್, ಐ ಆಮ್ ನಾಟ್ ಕಮಿಟೆಡ್. ಇಷ್ಟ ಹೇಳ್ಬಲ್ಲೆ. ಹೌ ಆರ್ ಯು ಅಕ್ಕ? ಫೈನ್. ಬಟ್ ವಾಟ್ ಈಸ್ ಯುವರ್ ಫೇವ್ರೆಟ್ ಸಾಂಗ್? ಅವಳ ಒಳಗೆ ಅವಳ
ಮೊಗಸಿರಿಗೆ ಅಂದದ ಬಿಂದಿಗೆ ಅವಳೊಂದು ಅಮೃತ ಬಿಂದು. ಆ ಸಾಂಗ್ ಇಷ್ಟ. ನಮ್ ಕಿಚ್ಚ ಬಾಸ್ದು. ಇದೇ ಕಿಚ್ಚ ಬಾಸ್. Studied when did you complete your education ಅಕ್ಕ? ನಾನು BBA ಓದಿದ್ದು ಅಂಡ್ 1 year ಆಯ್ತು ನನ್ನ BBA ನ ಕಂಪ್ಲೀಟ್ ಮಾಡಿ. ಐ ಆಮ್ ಗ್ರಾಜುಯೇಟೆಡ್. ಪ್ರೌಡ್ ಟು ಬಿ. ನೀವು ಕಾಲೇಜ್ಗೆ ಹೋಗಲ್ವಾ? ನನ್ನ ನೇಮ್ ಮೆನ್ಷನ್ ಮಾಡಿ ಹೇಳಿ ಸಂಧ್ಯಾಕ. ನೇಮ್ ಇಸ್ ಚಿನ್ಮಯ್. ಚಿನ್ಮಯ್ ಅವರೇ ಮೆನ್ಷನ್ ಮಾಡಿದ್ದೀನಿ. ಹ್ಯಾಪಿನಾ? ಯು ಫ್ರಮ್ ಕರ್ನಾಟಕ? ನಾನು ಕರ್ನಾಟಕದವಳು, ಬೆಂಗಳೂರಿನಲ್ಲಿದ್ದೇನೆ. ನೀವಂದ್ರೆ ನನಗೆ ತುಂಬಾ ಇಷ್ಟ ಅಕ್ಕ. ನಿಮ್ ಫೇಸ್ಗೆ ಯಾವ ಸನ್ಸ್ಕ್ರೀನ್ ಮಾಯಿಶ್ಚರೈಸರ್ ಹಾಕ್ತೀರಾ ಅಂತ ಹೇಳಿ ಪ್ಲೀಸ್. ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಾ? ಮಾಯಿಶ್ಚರೈಸರ್ ಹಾಕ್ತೀನಿ, ಡಾಟ್ ಅಂಡ್ ಕಿ ಸನ್ಸ್ಕ್ರೀನ್ ಹಾಕ್ತೀನಿ, ಸಂತೂರ್ ಏನು ಸೋಪ್ ಸಂತೂರ್ ಸೋಪ್ ಅಷ್ಟೇ. ನಂಗೆ ಗಮ್ಮಂತ ಸುಟ್ಟಿರೋ ವಾಸನೆ ಬರ್ತಿದೆ ಗೈಸ್. ಪವಿ ಬಗ್ಗೆ ಯಾರು ಕೇಳೇ ಇಲ್ಲ. ಸಿಸ್ಟರ್ ಯು ಆರ್ ಸೋ ಪ್ರಿಟಿ, ಐ ಲವ್ ಯು ಸೋ ಮಚ್. ವಾಟ್ಸ್ ಯುವರ್ ಮದರ್ ಟಂಗ್? ರಿಯಲಿ ಕನ್ನಡ. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ. ನಾನು ಕರ್ನಾಟಕದವಳು. ನನ್ನ ಮಾತೃಭಾಷೆ ಕನ್ನಡ. ಆರ್ ಯು ಮ್ಯಾರಿಡ್? ನೀನು ನೋಡಿದ್ರೆ ಆಂಟಿ ಅನ್ಕೋಬಿಟ್ಟು. ನನ್ ಪ್ಯೂರ್ ಸಿಂಗಲ್. ನನ್ಗಿನ್ನೂ ಮದ್ವೆ ಆಗಿಲ್ಲ, ಮರಿ ಇಲ್ಲ, ಮಕ್ಳಿಲ್ಲ, ಏನಿಲ್ಲ. ಐ ಆಮ್ ಸಿಂಗಲ್. ವಾಟ್ ಇಸ್ ದಿಸ್ ಗೈಸ್? ಅಕ್ಕ ನೀವು ಹೇರ್ಗೆ ಏನ್ ಹಾಕ್ತೀರಾ? ಎಷ್ಟು ಚೆನ್ನಾಗಿದೆ ಗೈಸ್. ಇದ್ರ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಲೈಕ್ ತುಂಬಾ ಜನ ಕೇಳ್ತಿದ್ದೀರಾ ಇದ್ರ ಬಗ್ಗೆ. ಇದು ನಾನು ಸಪ್ರೇಟ್ ಇಂಡಿವಿಜುವಲ್ ಬ್ಲಾಗ್ ಮಾಡಿ. ನಿಮ್ ಫೇವ್ರೆಟ್ ಕಲರ್ ಯಾವ್ದು ಮೇಡಮ್? ಬ್ಲಾಕ್. ನೋಡ್ಬಿಡು, ಬ್ಲಾಕ್. ಪವಿ, ನೀವು PUC ಅಲ್ಲಿ ಯಾವ ಸಬ್ಜೆಕ್ಟ್ ತಗೊಂಡಿದ್ದು? ಸೈನ್ಸ್. ತಲೆ ಕೆಟ್ಟು PCMB. ಬಹಳ ಕಾಮಿಡಿ ಕರವಾದ ವಿಷಯ. ವರ್ಷಿತಾ ಅವ್ರು ಯಾವಾಗ ಮನೆಗ್ ಬರ್ತಾರೆ ಮತ್ತೆ ಅವ್ರು ಏನ್ ಓದಿದ್ದಾರೆ ಗೈಸ್? ಲಿಟ್ರಲಿ ನನ್ ಸೋಡನ ಲೈಕ್ ವರ್ಷಿತಾ ನನ್ ತಂಗಿ, ಇನ್ನೊಂದ್ ತಂಗಿ ಹೆಸರು ವರ್ಷಿತಾ. ಅಂಡ್ ನನ್ ತಂಗಿ July 2 ಮನೇಲಿ ಇರ್ತಾಳೆ. July 1 ಮನೇಲಿ ಇರ್ತಾಳೆ. ಅಂಡ್ ನಾವಿಬ್ರು ಸಿಕ್ಕಾಬಟ್ಟೆ ಕಾಯ್ತಿದೀವಿ. ಸಿಕ್ಕಾಬಟ್ಟೆ ಹೇಳ್ಕೊಳಕ್ ಆಗಲ್ಲ. ಬರೀ ಇವಳು ತಿನ್ನೋದ್ರಲ್ಲಿ ಇರ್ತಾಳೆ ಅಂತಲ್ಲ, ಬಟ್ ತುಂಬಾ ವೇಟ್ ಮಾಡ್ತಾ ಇದೀನಿ. ಅವಳು ಬಿಟ್ಟಿರೋದು ಸಿಕ್ಕಾಬಟ್ಟೆ ಕಷ್ಟ ಗೈಸ್, ತುಂಬಾ ಕಷ್ಟ. ಅವಳು ಬಂದ್ಮೇಲೆ ಅವಳ ಜೊತೆ ಬ್ಲಾಗ್ ಮಾಡ್ತಾಳೆ ಅಂತ ನನ್ನನ್ ಮರ್ತ್ಬಿಟ್ಟಿರ. ನಾವು 3 ಜನ ಒಂದೇ ಬೆಡ್ ಮಾಡ್ಕೊಂತೀವಿ. ಈ ಬೆಡ್ ಇಲ್ಲ, ವರ್ಷಿತಾ ರೂಮ್. ನಂಗೆ ಈ ರೂಮ್ ಇಷ್ಟ ಇಲ್ಲ. ಇಲ್ಲೇ ಬಿತ್ಕೊಂತೀವಿ. ಈ ರೂಮ್ ಇಷ್ಟ ಇಲ್ಲ ಅಂದ್ರೆ ನಾವಿಬ್ರು ಇದ್ದಾಗ ಇಲ್ಲ. ಸರಿ, ನಮ್ ಜಗಳ ಆಮೇಲೆ ಕಂಟಿನ್ಯೂ ಮಾಡೋಣ. ನೀವಿರೋ ಏರಿಯಾ ಏನ್ ಸ್ಪೆಷಲ್ ಅಂತ ಒಂದ್ ವಿಡಿಯೋ ಮಾಡಿ ಪಕ್ಕಾ. ಇಲ್ಲಿ ಬೀದಿ ನಾಯಿಗಳು ಜಾಸ್ತಿ ಐತೆ, ಅದು ನನ್ ಫಾಲೋವರ್ಸ್. ನಿಮ್ಮ ಅಪ್ಪ ಅಮ್ಮಗೆ ಯಾವ ಹೀರೋ ಇಷ್ಟ? ಅಪ್ಪಗೆ ಉಪೇಂದ್ರ ಇಷ್ಟ. ನಮ್ಮ ಅಪ್ಪ ಇಲ್ಲಿ ಟ್ಯಾಟೂ ಹಾಕ್ಸ್ಕೊಂಡವ್ರು. ಇಲ್ಲ. ಸೊ ಅಮ್ಮಗೆ ಗಂಡ ಏನ್ ಇಷ್ಟನೋ ಹೆಂಡತಿಗೂ ಅದೇ ಇಷ್ಟ. ಬರೀ ಡಾಟ್ ಕಳ್ಸಿದ್ರೆ ನಾವೇನಂತ ಅನ್ಕೊಬೇಕು. ಕ್ವಶನ್ ನಾವೇ ಹಾಕೊಂಡು ಆನ್ಸರ್ ನಾವೇ ಫಿಲ್ ಮಾಡ್ಕೊಬೇಕು ಅಂತನಾ? ಎಸ್. ಕ್ವಶನ್ ಕೇಳಪ್ಪ ಯಾವ್ದಾದ್ರು ಒಂದ್ ನೋಡೋಣ. ನಿಂದು ನೀನ್ ಹುಡುಗಿನ ಗೈಸ್. ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ಫಾಲೋವರ್ಸ್ ಒಂದು ಪುಟ್ಪುಟಾಣಿ ಆಸೆ ಇರುತ್ತೆ ಗೊತ್ತಾ? ಎಷ್ಟು ಪುಟ್ಪುಟಾಣಿ ಆಸೆ ಅಂದ್ರೆ, ಹಾಯ್ ಸಂಧ್ಯಕಾ, ಪ್ಲೀಸ್ ನಿಮ್ ವ್ಲಾಗ್ ನ ಮಿಸ್ ಮಾಡದೆ ನೋಡ್ತೀನಿ. ನೀವು ನಿಮ್ ವ್ಲಾಗ್ ಅಲ್ಲಿ ಹಾಯ್ ಮಲ್ಲಿಕಾ ಅಂತ ಹೇಳಿ. ಹಾಯ್ ಮಲ್ಲಿಕಾ. ಪುಟ್ಪುಟಾಣಿ ಆಸೆ ಗೈಸ್. ಅದ್ರಲ್ಲಿ ನಿಮಗ್ ಖುಷಿ ಸಿಗುತ್ತೆ ಅಂದ್ರೆ ಮಾಡಕ್ ನಾನ್ ರೆಡಿ. ನಿಮ್ ಮಮ್ಮಿ ಡ್ಯಾಡಿದು ಲವ್ ಮ್ಯಾರೇಜಾ? ನಿಮ್ಗೆ ಹಂಗ ಅನ್ಸುತ್ತಾ? ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ಬಟ್ ಯಾವ್ದೇ ಲವರ್ಸ್ ಗಿಂತ ಏನ್ ಕಮ್ಮಿ ಇಲ್ಲ. ರಷ್ಯಾದಲ್ಲಿರೋರು ನಿಮ್ ಕಸಿನಾ ಆರ್ ನಿಮ್ ಸಿಸ್ಟರ್? ನನ್ನ ಸ್ವಂತ ತಂಗಿ, ಬಾಡಿಗೆ ತಂಗಿ ಎಲ್ಲ. ರಷ್ಯಾದಲ್ಲಿರೋ ನನ್ನ ಸೋಡಾ ಅಲಿಯಾಸ್ ವರ್ಷಿತಾ ಅವರು ನನ್ನ ಒಡ ಹುಟ್ಟಿರೋ ತಂಗಿ. ನಿಮ್ ಫಸ್ಟ್ ಕ್ರಶ್ ಆರ್ ಲವ್ ನೇಮ್ ಹೇಳಿ. ಫಸ್ಟ್ ಕ್ರಶ್ ನೆನಪಿಲ್ಲ, ಬಟ್ ನಾನು ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಕ್ಲಾಸ್ ಹೋಗ್ತಿದ್ದೆ. ಅವಣ್ಣ ಹೋಗ್ತಾ ಇದ್ದೆ, ಬಿಟ್ಬಿಟ್ಟೆ ಬೇಗ. ಅವಣ್ಣ ಮೇಲೆ ನನ್ಗೆ ಕ್ರಶ್ ಆಗಿತ್ತು, ಬಟ್ ಅವಣ್ಣ ಹೆಸರು ನೆನಪಿಲ್ಲ. ತುಂಬಾ ಚಿಕ್ಕ ವಯಸ್ಸಲ್ಲಿ ಹೋಗ್ತಿದ್ದಿತ್ತು ಅದಕ್ಕೆ. ವೆನ್ ವಿಲ್ ಯು ಡೂ ಹೋಮ್ ಟೂರ್? ಗೈಸ್, ಈ ಕ್ವಶನ್ಗೆ ನಾನು ದೇವರಣಿಗೂ ನಮ್ಮ ಅಮ್ಮನ್ ಕರ್ಸಿ ಆನ್ಸರ್ ಮಾಡಿಸ್ತೀನಿ. ಹೋಮ್ ಟೂರ್ ವರ್ಷದ ಬರ್ಲಿ, ಒಂದ್ 3 days ಮಾಡು. ಹೋಮ್ ಟೂರ್ 3 days? ಹೋಮ್ ಟೂರ್ ಅಂದ್ರೆ ಏನ್ ಹೇಳು? ಟ್ರಿಪ್ ಬರೋದಲ್ಲ. ಇನ್ಯಾವ ಟೂರೇ? ನಮ್ ಮನೆ ಹಿಂಗಿದೆ ಅಂತ ತೋರ್ಸೋದು. ನಮ್ಮನೆ ಹಂಗಿದೆ ಅಂತ ತೋರ್ಸ್ಬಿಡ ನೀನು. ಗೈಸ್,
ನಮ್ಮಮ್ಮ ಬಿಡ್ತಾ ಇಲ್ಲ ಗೈಸ್. ಈ ಮನೆ ಓನರ್ ನಾನಲ್ಲ, ಈ ಮನೇಲಿ ಇದ್ದೀನಿ ಅಷ್ಟೇ ನಾನು ಹೆಸರಿಗೆ. ಬಟ್ ಈ ಮನೆ ಒಡತಿ ಈ ಅಮ್ಮ ಬಿಟ್ರೇನೆ ನಾನು ಬ್ಲಾಗ್ ಮಾಡಕ್ ಆಗೋದು. ಸೊ ಹೋಮ್ ಟೂರ್ ಮಾಡಕ್ ಬಿಡ್ತೇ ಬಿಡಲ್ವಾ? ಬಿಡಲ್ಲ, ಅದ್ರ ಅವಶ್ಯಕತೆ ನಮ್ಗಿಲ್ಲ ಇಷ್ಟೇ ಗೈಸ್. ಅಷ್ಟೇ. ನಮ್ಮಮ್ಮಗೆ ಅದೇನಂತ ಗೊತ್ತಿಲ್ಲ, ಹೋಮ್ ಟೂರ್ ಮಾಡ್ಬೇಡ ಅಂತ ಕುತ್ಕೊಂಡ್ಬಿಟ್ಟವ್ರೆ. ಸೊ ಹೋಮ್ ಟೂರ್ ಮಾಡಲ್ಲ. ಬಟ್ ನಿಮ್ಗೋಸ್ಕರ ಒಂದು ಬಟ್ ನಾನ್ ಕ್ವಶನ್ ಕೇಳ್ತೀನಿ ಒಂದಿಂದು. ಏನಿಲ್ಲ, ಯಾವಾಗ ಮದ್ವೆ ಆಗದ್ ನಿನ್ನಂತ? ಎಷ್ಟು ಜನ ಕೇಳಲ್ಲ ಅದನ್ನ. ಏನ್ ಕ್ವಶನ್ ಇವಾಗ? ಕ್ವಶನ್ ನಾನ್ ಮಾಡಿ ಆನ್ಸರ್ ಮಾಡಿ ನೀನು. ಇದು ಅವ್ರ ಕ್ವಶನ್ ನಾನು ಉತ್ತರ ಕೊಡೋದಷ್ಟೇ, ನಿನ್ ಕ್ವಶನ್ ಉತ್ತರ ಕೊಡ್ತೀನಿ ಅಂತ ಅಲ್ಲ. ಆಂಟಿ ಅಂಕಲ್ಗೆ ಸಂಧ್ಯಾಕ್ಕ ನೀವ್ ಇಷ್ಟನಾ, ಪವಿ ಅಕ್ಕ ಇಷ್ಟನಾ? ಕೆಲವೊಂದು ಕ್ವಶನ್ಸ್ ಇದೆ, ನೀವು ಸಕ್ಕದ ಕೇಳಿದೀರ. ನೈಟಿನಲ್ಲ ಬಾ, ನೀನ್ ಈ ಜನ್ಮದಲ್ಲಿ ಚೂಟಿದಾರ ಹಾಕೊಂಡೆಲ್ಲ ನನ್ ಬ್ಲಾಗ್ ಬರಲ್ಲ. ಅಲ್ಲಿದೆ ಕ್ಯಾಮ್ರಾ. ಪವಿ ಇಷ್ಟನಾ ಸಂಧ್ಯಾ ಇಷ್ಟನಾ ಅಂತ? ಎರಡ್ ಕಣ್ಣಲ್ಲಿ ಈ ಕಣ್ ಬೇಕಾ, ಈ ಕಣ್ ಬೇಕಂದ್ರೆ ಎರಡ್ ಕಣ್ ಬೇಕಂತ ಹೇಳ್ಬೇಕು. ಮತ್ತೆ ವರ್ಷಿತ ನಾವು 3 ಕಣ್ ಬೇಕು. ವರ್ಷಿತಗೆ ಒಂಚೂರು ಜಾಸ್ತಿ, ಯಾಕಂದ್ರೆ ಸ್ವಲ್ಪ ದೂರ ಅವಳಲ್ಲ, ಅದಕ್ಕೋಸ್ಕರ. ಅದ್ ನಿಜ. ಅಕ್ಕ ನೀವ್ ಯಾಕೆ ಇಷ್ಟು ಕ್ಯೂಟ್ ಆಗಿದ್ದೀರಾ? ಏನ್ ಸೀಕ್ರೆಟ್? ನಿದ್ದೆ ಬರ್ತಾ ಇದ್ರು ಅವ್ರಿಗೆ, ಅದಕ್ಕೆ ನನ್ ಮುಖ ಹೊತ್ಕೊಂಡು ಜನಕ್ಕೆ ಹೇಳ್ಬಿಟ್ಟವ್ರಿ. ಪವಿ ಮತ್ತೆ ನೀವು ಸೇಮ್ ಸ್ಕೂಲ್, ಕಾಲೇಜ್ ಅಂಡ್ ವಿಚ್? ನಾನು ಮತ್ತೆ ಪವಿ ಒಂದೇ ಸ್ಕೂಲಲ್ಲಿ ಓದಿದ್ದು. ಸರಿ ಇದ್ದ 10th ತನಕ ಒಂದೇ ಸ್ಟ್ರೆಚ್. ನಾವ್ 7 ಜನ ಮೊಮ್ಮಕ್ಳು, ನಾವ್ 7 ಜನನು ಅಲ್ಲೇ ಓದಿದ್ದು. AJES ಅಮರ ಜ್ಯೋತಿ ಆಂಗ್ಲ ಶಾಲೆ ನಲ್ಲಿ ಓದಿದ್ದು. ನಾವು ತುಂಬಾ ಬೈಕೊಂಡಿದೀವಿ ನಮ್ ಸ್ಕೂಲ್ ಬಗ್ಗೆ. ಅವಾಗ ಹೋಗ್ತಾನು ಇರ್ತೀವಿ. ಸೊ ಲವ್ ಮಾಡಿದ್ರೆ ಏನು ಅಂದ್ರೆ, ಲವ್ ಮಾಡಿದ್ರೆ ಏನು ಇಲ್ಲ, ನೋವು ಬಿಟ್ರೆ ಇನ್ನೇನು ಸಿಗಲ್ಲ. ಸೊ ಲವ್ ಮಾಡಕ್ ಹೋಗ್ಬಿಡಿ, ಅದಕ್ಕೆ ಹೋಗಿ ಮಲ್ಕೊಳ್ಳಿ, ನಾನು ಇವಾಗ ನಿದ್ದೆ ಮಾಡ್ತೀನಿ. ನೀನು ಇಷ್ಟೊಂದು ಸೋಬರ್ ಕಾಣ್ಬೇಡ, ಇರು ಸೂಪರ್. ಗೈಸ್ ಲವ್ ಮಾಡ್ಬೇಡಿ, ಆರಾಮಾಗಿ ಸಿಂಗಲ್ ಆಗಿರಿ. ಸೂಪರ್ ಅಲ್ಲ, ಮದ್ವೆ ಟೈಮ್ ಬಂದಾಗ ಅರೇಂಜ್ ಮ್ಯಾರೇಜ್ ಏನೋ ಅರೇಂಜ್ ಮ್ಯಾರೇಜ್ ಆಗ್ಬಿಟ್ಟು ಮದ್ವೆ ಮಾಡ್ಕೊಂಡು ಹೋಗೋಣ ಅಷ್ಟೇ. ಡೂ ಯು ಲವ್ ಎನಿವನ್? ನೋ, ನಂಗೆ ಯಾರು ಇಷ್ಟ ಇಲ್ಲ. ನೋ. ಯು ಡೋಂಟ್ ಲವ್ ಮೀ ಸಂಧ್ಯಾ? ಯಾ ಐ ಲವ್ ಯು. ಅಂದ್ರೆ ಇವತ್ತು ಹುಡುಗನ್ನ ಯಾರು ಲವ್ ಮಾಡ್ತಿದ್ದೀನ? ಇಲ್ಲ. ನೋ, ಐ ಡೋಂಟ್ ಲವ್ ಎನಿವನ್. ಯು ಆರ್ ಸಿಂಗಲ್. ನಂಗೂ ಲವ್ ಗಿವ್ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಅಕ್ಕ ನೀವು ಏನ್ ಕಲಿತಾ ಇದ್ದೀರಾ? ಏನ್ ಕಲಿತಾ ಇದ್ದೀರಾ ಅಂದ್ರೆ, ನಾನು ನೆನ್ನೆ ರೆಸಾರ್ಟ್ಗೆ ಹೋಗಿದ್ದೆ, ಅದ್ರಲ್ಲಿ ನಾನು ಸ್ವಿಮ್ಮಿಂಗ್ ಮಾಡಕ್ ಕಲಿತೆ. ರಿಯಲಿ ನಾನು ಸ್ವಿಮ್ ಮಾಡ್ತೀನಿ. ನನ್ಗೂ ಗೊತ್ತಿರ್ಲಿಲ್ಲ. ಹಂಗೆ ಹಿಂಗ್ ಕೈ ಇಟ್ಕೊಬೇಕು ಗೈಸ್, ಹಿಂಗ್ ಬೀಳ್ಬೇಕು, ಹಂಗೆ ಒಂಚೂರು ಮುಂದೆ ಹೋಗಿರ್ತೀವಿ. ನಾನು ಸ್ವಿಮ್ ಮಾಡ್ತೀನಿ ಗೈಸ್. ವಿಡಿಯೋ ಹಾಕ್ತೀನಿ, ತೇಜಸ್ ಹತ್ರ ಇದ್ದ ವಿಡಿಯೋ ಅದೊಂದು ಹಾಕ್ತೀನಿ. ಏನ್ರಿ ಕಲ್ತ್ಬಿಟ್ಲಲ್ರಿ? ಅದ್ ಕಲ್ತಿದೀನಿ ಗೈಸ್. ಅಕ್ಕ ನಿಮ್ 10th ಮತ್ತೆ PUC ರಿಸಲ್ಟ್ ಎಷ್ಟು? 10th ಅಲ್ಲಿ ಮೇ ಬಿ ಒಂದ್ 75 ಇರ್ಬೇಕು, PU ನಲ್ಲಿ ಅಷ್ಟೇ ಇರ್ಬೇಕು, ಒಂದ್ 75 ಏನೋ ತೆಗೆದಿರ್ತೀನಿ ಗೈಸ್. ಜಾಸ್ತಿ ಎಲ್ಲ ಓದೋ ಪಿಂಡ ನಾನಲ್ಲ, ಜಾಸ್ತಿ ಎಲ್ಲ ಓದಿಲ್ಲ. ಏನೋ ಅಲ್ಪ ಈ ಕಡೆ ಆ ಕಡೆ, ಈ ಕಡೆ ಓದಿ ಪಾಸ್ ಆಗ್ಬಿಟ್ಟಿದೀನಿ. ಮ್ಯಾಮ್ ಯುವರ್ ಫೇವ್ರೇಟ್ ಹೀರೋ ಕರ್ನಾಟಕ? ಫೇವ್ರೇಟ್ ಹೀರೋ? ನಿನ್ ಫೇವ್ರೇಟ್ ಹೀರೋ ಹೇಳೆ. ಉಪೇಂದ್ರ. ಗೈಸ್ ನನ್ನ ಫೇವ್ರೇಟ್ ಹೀರೋ ಕಿಚ್ಚ ಸುದೀಪ್ ಅವರು. ಕನ್ನಡ ಮೂವೀಸ್ ಅಲ್ಲಿರೋ ಎಲ್ಲ ಹೀರೋಗಳು ಇಷ್ಟ. ನೀವ್ ಯಾಕೆ ಇಷ್ಟೊಂದು ಕ್ಯೂಟ್ ನನ್ಗೆ ಗೊತ್ತಿಲ್ಲ. ನೀವು ತೇಜ ಮದ್ವೆ ಆಗ್ತಿರೋ ಇದನ್ನ ಗೈಸ್. ಅಕ್ಕ ವಾಟ್ ಈಸ್ ಯುವರ್ ಫೇವ್ರೇಟ್ ಪ್ಲೇಸ್? ನನ್ ರೂಮ್ ಇಸ್ ಮೈ ಫೇವ್ರೇಟ್ ಪ್ಲೇಸ್. ಅವ್ರ ರೂಮ್ ಫೇವ್ರೇಟ್ ಪ್ಲೇಸ್ ಅಂತ ಕ್ಲೀನ್ ಮಾಡ್ಕೊಂಡ್ರೆ ಫೇವ್ರೇಟ್ ಪ್ಲೇಸ್ ಇದೆ. ಎಷ್ಟು ಫನ್ನಿ ಆಗಿದೆ ಗೊತ್ತಾ ಕ್ವೆಶ್ಚನ್. ವೈ ಯೋರ್ ಸಿಸ್ಟರ್ ವೆಂಟ್ ಟು ರಷ್ಯಾ? ಒನ್ ಟೈಮ್ ಯು ವಿಲ್ ಬಿ ಇನ್ ಸ್ಮಾಲ್ ಹೌಸ್, ಒನ್ ಟೈಮ್ ಯು ವಿಲ್ ಬಿ ಇನ್ ಬಿಗ್ ಹೌಸ್. ಇದ್ದಿದ್ ಮನೆ ಚಿಕ್ಕದಿತ್ತು. ಇವಾಗ ನಮ್ಮ ಅತ್ತೆ ಇದಾರೆ ಆ ಮನೇಲಿ. ಸೊ ಎಸ್, ಆ ಮನೇಲೂ ಇರ್ತೀನಿ. ಅದು ನನ್ ಮನೆ ಇದ್ದಂಗೆ, ಇದು ನನ್ ಮನೆ ಇದ್ದಂಗೆ. ಸೊ ನಾನು 2 ಕಡೆನೂ ಇರ್ತೀನಿ. ನಾವು ಹುಟ್ಟು ಬಂದಿದ್ದೆಲ್ಲ ನಮ್ಮ ಆ ಮನೇಲಿ ಅಲ್ವಾ, ಅದೆಲ್ಲ ಒಂದು ಮೆಮೊರೀಸ್, ಅದೆಲ್ಲ ಬಿಡಕ್ಕಾಗಲ್ಲ ಅಲ್ವಾ. ನಿಮ್ ಸ್ಕಿನ್ ಎಷ್ಟು ಕ್ಲಿಯರ್ ಆಗಿದೆ, ಏನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ? ಇದೆಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ತೀನಿ. ಕ್ಯಾನ್ ಯು ಸೆಂಡ್ ಮಿ ತೇಜ ಮೊಬೈಲ್ ನಂಬರ್ ಪ್ಲೀಸ್? ಸಾರಿ, ದಿಸ್ ಇಸ್ ವೆರಿ ಶೇರ್ ಮಾಡಕ್ ಏನಿಲ್ಲ, ಬಟ್ ಅವ್ರಿಗೆ DM ಮಾಡಿ ಅವರೇ ಶೇರ್ ಮಾಡ್ತಾರೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ವಿಷಯ ಮಾತಾಡೋ ತರ ಇದ್ರೆ. ತೇಜ ನಿನ್ಗೂ ಯಾರು ಕೇಳ್ತಾರ ನೋಡು.
ಅದು ಹುಡುಗಿ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ತೆಗೆದ ಡ್ರೆಸ್ ಹುಡುಗ ನಾನು ಯಾರು ಹುಡುಗಿ ಅನ್ಕೊಂಡೆ. ಈ ಕ್ವಶನ್ ಸಂಧ್ಯಾಕ್ಕ ಅವ್ರ ಅಮ್ಮಗೆ ನೀವು ಸಂಧ್ಯಾಕ್ಕಗೆ ಯಾವಾಗ ಮದ್ವೆ ಮಾಡ್ಸೋದು? ನಮ್ಮಮ್ಮ ಇವಾಗ ತಾನೇ ಅದೇ ಕ್ವಶನ್ ನನ್ನನ್ ಕೇಳ್ಬಿಟ್ಟು ಹೋದ್ರು. ನೀವು ಯಾಕ್ರಿ ನಾನ್ ಸಿಂಗಲ್ ಆಗಿರೋದು ಇಷ್ಟ ಇಲ್ಲ ನಿಮ್ಗೆ? ಎಷ್ಟೋ ಜನ ಕ್ರಶ್ ನಾನು, ಎಷ್ಟೋ ಜನ ಕನ್ಸಲ್ ಕಾಡೋ ಹುಡುಗಿ ನಾನು. ಸೊ ಇಷ್ಟು ಬೇಗ ಅವ್ರ ಕನ್ಸಿಗೆಲ್ಲ ಬೆಂಕಿ ಇಡೋದು ನಂಗೆ ಇಷ್ಟ ಇಲ್ಲ. ವೆನ್ ಯು ಸ್ಟಾರ್ಟೆಡ್ ಬ್ಲಾಗ್? ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಸೆಕೆಂಡ್ ಇಯರ್ ಡಿಗ್ರಿಲಿ. ಅವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು 2024 ಸೆಕೆಂಡ್ ಇಯರ್ ಡಿಗ್ರಿ. ಮದ್ವೆ ಯಾವಾಗ? ಮತ್ತೆ ಫ್ಯಾನ್ಸ್ ನ ಇನ್ವೈಟ್ ಮಾಡ್ತೀರಾ ನಿಮ್ ಮದ್ವೆಗೆ? ನನ್ ಮದ್ವೆ ಯಾವಾಗ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನಾನೇನಾದ್ರೂ ಮದ್ವೆ ಆದ್ರೆ ನನಗೆ ಆಡಂಬರವಾಗೆಲ್ಲ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ. ಬಟ್ ನಮ್ಮಪ್ಪ ನನ್ನ ಆಡಂಬರ ಇಸ್ಕೊಡು, ಅದೆಲ್ಲ ಮಾಡ್ತೀನಿ, ಡೋಂಟ್ ವರಿ. ಅಂದ್ರೆ ನನಗೆ ಅದು ಇಷ್ಟ ಇಲ್ಲ ಗೈಸ್. ನನ್ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಬೇಕು ಅಂತ ಇಷ್ಟ ಇಲ್ಲ. ಬಟ್ ನನಗೆ ಗೊತ್ತು ನನ್ನ ಮದ್ವೆ ಗ್ರ್ಯಾಂಡ್ ಆಗಿ ಆಗುತ್ತೆ ಅಂತ. ಬಿಕಾಸ್ ನಾನ್ ಮನೆಗೆ ದೊಡ್ಡ ಮಗಳು, ನಮ್ಮ ಅಪ್ಪ ಫಸ್ಟೇ ಖರ್ಚು ಮಾಡೋದ್ರಲ್ಲಿ ಎತ್ತಿದ ದೊಡ್ಡದಾಗಿ ಮದ್ವೆ ಆಗುತ್ತೆ. ಅಂಡ್ ನಿಮ್ನೆಲ್ಲ ಕರಿತೀನಿ, ಮಾಡ್ತೀನಿ ನಾನು. ಬಿಕಾಸ್ ನಿಮ್ಮಿಂದಾನೇ ಸಂಧ್ಯಾ, ಲೇಡಿ ಬಾಂಡ್, ಈ ಹೆಸರು, ಈ ಫೇಮ್ ಎಲ್ಲಾನು ನಿಮ್ಮಿಂದಾನೆ. ಸೊ ಎಸ್, ಕರಿತೀನಿ. ನನ್ ಮದ್ವೆ ಏನಾದ್ರು ಆಗ್ತಿದ್ರೆ ನಿಮ್ನ ಇನ್ವೈಟ್ ಮಾಡ್ತೀನಿ. ಡೋಂಟ್ ವರಿ. ಏನಾದ್ರು ಆಗ್ತಿದ್ರೆ ಹಾ, ಅಂದ್ರೆ ಬೇಗ ಆಗಲ್ಲ. ಆಗಲ್ಲ. ನಾನು ಕಾಯ್ತಾ ಇದ್ದೀನಿ ಸಂಧ್ಯಾ. ನೀನ್ ಕಾಯ್ತಾನೆ ಇರಕ್ಕ. ನನ್ ಮದ್ವೆ ಮಾಡ್ಕೊಂತೀರಾ? ಕೇಳಿ ನಿಮ್ ಮನೇಲಿ ವೇಟಿಂಗ್. ಜನಕ್ಕೆ ಯಾಕೆ ಇಷ್ಟು ಅಷ್ಟು ಟೇಸ್ಟ್ ಅಂತ ನಂಗೆ ನಿಜ ಗೊತ್ತಾಗ್ತಲ್ಲ. ಅಣ್ಣ ಹೇಳ್ತಾ ಇದೀನಿ ಕೇಳ್ರಿ, ಯಾರು ಹಾಕಿದಿರೋ? ಬೇಡ ಅಣ್ಣ, ಬೇಡ. How are you sis? Your vlogs are really going good. I like to watch every single vlog. Thank you so much. It means a lot. Thank you. ಅಕ್ಕ, ನಿಮ್ ಬಾಯ್ ಫ್ರೆಂಡ್ ನೇಮ್? ಐ ಡೋಂಟ್ ಹ್ಯಾವ್ ಬಾಯ್ ಫ್ರೆಂಡ್. ಸಿಸ್ಟರ್ 10th ಆದ್ಮೇಲೆ ಏನ್ ಮಾಡ್ಬೇಕು, ಏನ್ ಐಡಿಯಾ ಇಲ್ಲ, ಪ್ಲೀಸ್ ಹೇಳಿ. ಗೈಸ್, 10th ಆದ್ಮೇಲೆ ಏನ್ ಮಾಡ್ಬೇಕು ಏನಿಲ್ಲ, ಈ ಕ್ವಶನ್ಸ್ ಸೇರ್ಕೊಳ್ಳಿ, ಒಳ್ಳೆ ಕೆಲ್ಸ. ನಿಮ್ಗೆ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ, ನಿಮ್ಗೆ ಸೈನ್ಸ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಅದ್ರ ಬಗ್ಗೆ ತಿಳ್ಕೊಬೇಕನ್ನೋ ಆಸಕ್ತಿ ಇದ್ರೆ ಸೈನ್ಸ್. ಇಲ್ಲ ನಿಮ್ಗೆ ಅದಿಲ್ಲ, ನಂಬರ್ಸ್ ಜೊತೆ ವರ್ಕೌಟ್ ಮಾಡ್ಬೇಕು, ಆ ತರ ಏನಾದ್ರು ಬಿಸ್ನೆಸ್ ಮೈಂಡೆಡ್ ಇದ್ರೆ ಕಾಮರ್ಸ್. ಈ ಇಂಟ್ರೆಸ್ಟ್ ಮೇಲೆ ಹೋಗಿ ನಿನ್ನಂತ ಹೋಗಿ. ಆರ್ಟ್ಸ್ ಅಂದ್ರೆ ನನ್ಗೆ ಆರ್ಟ್ಸ್ ಬಗ್ಗೆ ನಂಗೆ ಪ್ರಾಮಿಸ್ ಐಡಿಯಾ ಇಲ್ಲ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದ್ರ ಬಗ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಅದಕ್ಕೆ ಹೋಗಿ. ಸೊ ಮ್ಯಾಥ್ಸ್ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಕೆರಿಯರ್ ನ, ಸಾರಿ ನಿಮ್ಮ ಸ್ಟಡೀಸ್ ನ ಚೂಸ್ ಮಾಡಬೇಡಿ. ಫರ್ದರ್ ಸ್ಟಡೀಸ್ ನ, ಫರ್ದರ್ ಎಜುಕೇಶನ್ ನ ನಿಮ್ಮ ಇಂಟ್ರೆಸ್ಟ್ ಮೇಲೆ ಚೂಸ್ ಮಾಡಿ ನಿಮ್ಮ ಎಜುಕೇಶನ್ ನ ಕಂಟಿನ್ಯೂ ಮಾಡಿ. ನೀವು ಸಜೆಷನ್ಸ್ ಅವೆಲ್ಲ ಕೇಳಿ, ಅದು ಒಳ್ಳೇದು ಸಜೆಷನ್ ಕೇಳೋದು ದೊಡ್ಡವರಿಂದ. ಬಟ್ ಅಗೇನ್ ವೆನ್ ಇಟ್ ಕಮ್ಸ್, ನಿಮ್ಗೆ ಏನ್ ಇಂಟ್ರೆಸ್ಟ್ ಅದನ್ನೇ ಚೂಸ್ ಮಾಡಿ. ಓಕೆನಾ? ಯಾರಾದ್ರೂ ಏನಾದ್ರು ಹೇಳ್ತಾರೆ ಅಂತ ನೀವು ಮಾಡಕ್ ಹೋದ್ರೆ ಬೈ ಎಂಡ್ ಆಫ್ ದಿ ಡೇ ಇಟ್ ವಿಲ್ ಬಿ ನಥಿಂಗ್, ಕ್ವಶನ್ ಮಾರ್ಕ್ ಅಷ್ಟೇ. ನೀವು ಇಂಟ್ರೆಸ್ಟ್ ಬೇಗ ಕಳ್ಕೊಂತೀರಾ. ಅಕ್ಕ, ವಾಟ್ ಇಸ್ ಯರ್ ಫುಲ್ ನೇಮ್? ಸಂಧ್ಯಾ ಕೆಸಿ. ಸಂಧ್ಯಾ, ಕೆ ಫಾರ್ ಕೃಷ್ಣರಾಜ್ಯಪುರಂ ಅಂತ ನಮ್ಮ ತಾತ ಹೇಳ್ತಾರೆ. ಕೆ ಫಾರ್ ಕೆಂಗಲ್ ಕೆಂಪಳ್ಳಿ ಅಂತಾರೆ. ಸಿ ಫಾರ್ ಚಿಕ್ಕಣ್ಣಸ್ವಾಮಿ ನಮ್ಮ ಅಪ್ಪ ಹೆಸರು. ನೀವು ಫಸ್ಟ್ ರೀಲ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ನಿಮ್ ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು? ಅಂಡ್ ಅವ್ರು ಇದೆಲ್ಲ ಬೇಡ ಅಂದಿದ್ರ? ಓ, ಇದಂತೂ ಕ್ರೇಜ್. ನನ್ನ ಹತ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಇರ್ಲಿಲ್ಲ, ಗೊತ್ತಾ? ನಾನು ಡಿಗ್ರಿಗೆ ಬರೋ ತನಕ ನಾನು ಇನ್ಸ್ಟಾ ಯೂಸ್ ಮಾಡ್ತಿರ್ಲಿಲ್ಲ. ಬೇಸಿಕಲಿ ನಾನು ಅಷ್ಟೊಂದು ಸೋಷಿಯಲ್ ಮೀಡಿಯಾ ಇದ್ರಲ್ಲೆಲ್ಲ ಇರ್ಲಿಲ್ಲ. ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ ಡ್ಯಾನ್ಸ್ ವ್ಲಾಗ್ ಸ್ಟಾರ್ಟ್ ಮಾಡಾದ್ಮೇಲೆ ಒಂದಿನ ತೇಜ ಈ ವ್ಲಾಗಿಂಗ್ ಮಾಡು ಅಂದಾಗ ನನ್ ಮೇಲೆ ನಿಜವಾಗ್ಲೂ ನಾನು ಇದನ್ನ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅಥವಾ ಇದ್ರಲ್ಲಿ ಇಷ್ಟೆಲ್ಲ ನಿಮ್ ಸಪೋರ್ಟ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಮ್ಮನೆ ರಿಯಾಕ್ಷನ್ ಹೆಂಗಿತ್ತು ಅಂದ್ರೆ, ನಮ್ಮ ಅಪ್ಪ ಅಂತೂ ಒಂದೇ ಒಂದು ಫೋಟೋ ನಾನು ವಾಟ್ಸಪ್ ಸ್ಟೇಟಸ್ ಹಾಕ್ತಿದ್ರು ಸೊರ್ಸೊರ್ರೆ ಓದೆ ತಿನ್ಸ್ಕೊಂತಿದ್ದೆ. ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು. ನಮ್ಮನೆ ಸೋಷಿಯಲ್ ಮೀಡಿಯಾ ಇದಕ್ಕೆಲ್ಲ ಅಲೋ ಮಾಡಿರ್ಲಿಲ್ಲ. ಬಟ್ ಅವ್ರಿಗೆ ಗೊತ್ತಿರ್ಲಿಲ್ಲ ನಾನು ಸ್ಟಾರ್ಟಿಂಗ್ ವ್ಲಾಗ್ ಮಾಡಿದಾಗ. ಸ್ಟಾರ್ಟಿಂಗ್ ಸುಮ್ನೆ ಕ್ಲಿಪ್ ತಗೊಂತಿದ್ದೆ ಅಷ್ಟೇ. ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿರ್ಲಿಲ್ಲ ನಾನು ವ್ಲಾಗ್ ಮಾಡ್ತಾ ಇದೀನಿ ಅಂತ. ಸಿಕ್ಕಾಬಟ್ಟೆ ಬೈದಿದ್ದಾರೆ, ಇಲ್ಲ ಅಂತ ಏನಿಲ್ಲ. ಹೆವಿ ತಿಂದಿದ್ದೀನಿ ಒದೆಗಳು. ನಮ್ಮ ಮನೇಲಿ ಸ್ಟಾರ್ಟಿಂಗ್ ಒಪ್ಕೊಂಡಿರ್ಲಿಲ್ಲ, ಬಟ್ ಇವಾಗ ಆಲ್ ಗುಡ್. ಇವಾಗ ಅವರೇ ಸಪೋರ್ಟ್ ಮಾಡ್ತಾರೆ. ಇವಾಗ ಅವರೇ ನನ್ನ ಮೇಲೆ ಆ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆ ಉಳಿಸ್ಕೊಂಡು ಹೋಗ್ತೀನಿ. ಅಂಡ್ ನಿಮ್ ನಂಬಿಕೆನೂ ಉಳಿಸ್ಕೊಂಡು ಹೋಗ್ತೀನಿ, ನಿಮ್ಮ ಈ ಪ್ರೀತಿಗೆ ಅಷ್ಟೇ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಮ್ಮ ಅಕ್ಕ ಪ್ಯಾಷನ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಕೊಡ್ತಾರೆ. ಇವಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಂತ ಇಲ್ಲಿಂದ 40 ಕಿಲೋಮೀಟರ್ಸ್ ನೈಟ್ 8 ಗಂಟೆಗೆ ಹೋಗ್ತಾ ಇದ್ದು. ಹೋಗ್ಬಿಟ್ಟು ನೈಟ್ ಬರ್ತಾ ಇದ್ಲು 11 ಗಂಟೆಗೆ ಮನೆಗೆ. ನಾನ್ ಕಾಯ್ಕೊಂಡ್ ಕೂತಿರ್ತಿದ್ದೆ, ಡೋರ್ ಓಪನ್ ಮಾಡ್ಬಿಟ್ಟು ಮತ್ತೆ ಲಾಕ್ ಮಾಡೋದಕ್ಕೆ. ಗೈಸ್, ಫಾಲೋ ಯೋರ್ ಪ್ಯಾಷನ್ ಗೈಸ್. ನೀವು ಅದ್ರಲ್ಲೇ ಖುಷಿಯಾಗಿರ್ತೀರಾ. ನಾವ್ ಯಾವಾಗ ಸಾಯ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಖುಷಿಯಾಗಿರೋದು ತುಂಬಾ ಇಂಪಾರ್ಟೆಂಟ್. ನೀವು ಪ್ಯಾಷನ್ ಫಾಲೋ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಮನಿ ಹೆಂಗ್ ಬೇಕಾದ್ರೂ ಮಾಡ್ಬೋದು, ಬಟ್ ಖುಷಿ ಮಾಡ್ತಾ ಮನಿ ಮಾಡೋದು ಇಸ್ ಸಮಥಿಂಗ್ ಗುಡ್. ಅರ್ಥ ಆಯ್ತಲ್ಲ? ಇಷ್ಟು ಸದ್ಯದಲ್ಲಿ ಪವಿಗೆ ತುಂಬಾ ಟಾರ್ಚರ್ ಕೊಡಿ ಅಕ್ಕ. ಐ ಆಮ್ ವೇಟಿಂಗ್ ಫಾರ್ ಯೋರ್ ವ್ಲಾಗ್.
ಐ ಲವ್ ಯು. ಎಸ್ ಇವನ್ ಐ ಆಮ್ ವೇಟಿಂಗ್ ಇಲ್ಲಿ ಪಕ್ಕ ಶೋರ್ ಮಾಡ್ತೀನಿ, ಬೇಗ ಮಾಡ್ತೀನಿ ಆ ವ್ಲಾಗ್ನ. ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಾಕ್ಬಿಡ್ತೀನಿ. ವಾಟ್ ಈಸ್ ಯೋರ್ ನಂಬರ್ ಪ್ಲೀಸ್ ಟೆಲ್ ಮೀ. ನಂಬರ್ ನಿಮ್ಗೆ ನಿಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಅಂಡ್ ಫಾಲೋವರ್ಸ್ ಬಿಟ್ಟು ನಿಮ್ಗೆ ಯಾರಿಷ್ಟ? ಅಪ್ಪ ಅಮ್ಮ ಇಲ್ಲ, ಫ್ಯಾಮಿಲಿ ಅಂದ್ರೆ ಅವರೇ, ಫಾಲೋವರ್ಸ್ ನೀವು ಇಲ್ಲ ಅಂದ್ರೆ ನನ್ನ ಕಟ್ಕೊಳ್ಳೋ ಗಂಡ. ಅಯ್ಯೋ ಎಲ್ಲಿದಾನೋ ಗೊತ್ತಿಲ್ಲ, ಬಟ್ ಎಸ್ ಅವ್ನ್ ಕಂಡ್ರೆ ಇಷ್ಟ ನನಗೆ. ಹೌ ಮಚ್ ಡೂ ಯು ಲವ್ ಯುವರ್ ಫಾಲೋವರ್ಸ್? ತುಂಬಾ. ಏನಂದ್ರೆ ಪವಿ ನನ್ನ ತಂಗಿನ ಆ ಪ್ರೀತಿ ಅನ್ನೋದಿದ್ದೇ ಇರುತ್ತೆ. ಬಿಕಾಸ್ ನನ್ನ ಅವಳು ಗೊತ್ತು, ನಾನು ಅವಳು ಗೊತ್ತು. ನಿಮ್ಗೆ ನಾನು ಒಂದಿನೂ ಮಾತಾಡಲ್ಲ ಲೈವ್ ಅಲ್ಲಿ, ಲೈಕ್ ನಿಮ್ ಎದುರಿಗೆ ನಾನು ನಿಮ್ಮ ಹತ್ರ ಒಂದಿನ ಮಾತಾಡಲ್ಲ. ನನ್ನ ಟ್ಯಾಲೆಂಟ್ ಏನಿದೆಯೋ ಅದನ್ನ ಗುರ್ತಿಸಿ ನೀವು ಪ್ರೀತಿಸ್ತೀರಾ. ಅಂಡ್ ದಟ್ ಪ್ಯೂರ್ ಲವ್ ಇದೆಯಲ್ಲ, ಅದಕ್ಕೆ ನಾನು ಹೆಂಗ್ ಕೃತಜ್ಞತೆ ಹೇಳ್ಬೇಕಂತ ಗೊತ್ತಿಲ್ಲ. ಬಟ್ ಆ ಪ್ರೀತಿಗೆ ಥ್ಯಾಂಕ್ ಯು. ಮತ್ತೆ ನಾನು ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತೀನಿ ನನ್ನ ಫಾಲೋವರ್ಸ್ನ. ಅಮರ ಇಷ್ಕ್. ಫೇವರೇಟ್ ಪರ್ಸನ್ ಇನ್ ಯೋರ್ ಲೈಫ್? ಫ್ಯಾಮಿಲಿ. ನಮ್ಮ ಅಮ್ಮ ಹೇಳಿದ್ರಲ್ಲ 2 ಕಣ್ಣಲ್ಲಿ ಯಾಕೆ ಅನ್ಬೇಕು ಅಂತ. ನಾನು ಇಡೀ ಬೋಟಿ ಕಲಿಜ, ಲಿವರ್, ಕಿಡ್ನಿ, ನೋಸ್, ಐಸ್, ಸ್ಕಿನ್ ಇವೆಲ್ಲ ಸೇರಿದ್ರೆ ಹೆಂಗೋ ಹಂಗೆ. ಸೊ ಪರ್ಸನ್ ಅಂತ ಇಲ್ಲ, ನಂಗೆ ನನ್ನ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ. ಪವಿ ಅಕ್ಕಗೆ ಯಾಕೆ ಅಷ್ಟು ಅಯ್ಯೋ ಅನ್ಸ್ತೀರಾ? ಯಾಕೆ ಕರೆಕ್ಟ್ ಯಾಕೆ ಕೇಳಿ? ಥ್ಯಾಂಕ್ ಯು ಸೋ ಮಚ್. ಯಾರು ಕೇಳಿದ್ರು? ಯಾಕೆ ಹೇಳು. ಇವಳನ್ನ ಅಯ್ಯೋ ಅನ್ಸಿಲ್ಲ ಅಂದ್ರೆ ನನಗೆ ದಿನ ಓಡಲ್ಲ. ಅಂಡ್ ನನ್ಗೆ ಇವಳು ಅಯ್ಯೋ ಅನ್ಸೋದು ತುಂಬಾ ಇಷ್ಟ. ಅವಳನ್ನ ಅಯ್ಯೋ ಅನ್ಸೋದು ನಾನೇ, ಖುಷಿ ಪಡಿಸೋದು ನಾನೇ, ಅವಳ ಲೈಫಲ್ಲಿ ಎಲ್ಲಾನು ನಾನೇ. ಅದು ನಾನು ಹೇಳ್ಬೇಕಾಗಿತ್ತು. ಇಲ್ಲ, ಅದು ನಾನೇ ಹೇಳೋದು, ನೀನ್ ಅದ್ ಹೇಳಲ್ಲ ಅಂತ ನಮ್ಗೆ ಗೊತ್ತು. ಡಿಡ್ ಯೋರ್ ಮಾಮ್ ರಾಬ್ ದಿ ಮನಿ ಫ್ರಮ್ ಯುವರ್ ಫಾದರ್ಸ್ ಪಾಕೆಟ್ ಫಾರ್ ಜೋಕ್? ಓಕೆ, ಇಲ್ಲ, ₹1 ನಮ್ಮಮ್ಮ ಕದ್ದಿಲ್ಲ. ಬಿಕಾಸ್ ಅಪ್ಪ ಕೇಳ್ದಿರಾನೆ ಎಲ್ಲ ಮಾಡ್ತಾರೆ. ಸೊ ನಮ್ಮಮ್ಮ ಕದ್ದಿಯೋ ಅವಶ್ಯಕತೆ ಇಲ್ಲ. ಸೊ ಕದ್ದಿಯೋದಿಲ್ಲ. ಅಮ್ಮನು ಕೆಲ್ಸಕ್ಕೆ ಹೋಗತ್ತಪ್ಪ, ಕೆಲಸ ಮಾಡುತ್ತೆ. ಸೊ ಇಬ್ರು ಇಂಡಿಪೆಂಡೆಂಟ್ ಪೇರೆಂಟ್ಸ್. ಇಬ್ರು ಮೇಲೂ ಡಿಪೆಂಡ್ ಆಗಲ್ಲ. ಪವಿ ಮೊಬೈಲ್ ಯೂಸ್ ಮಾಡಲ್ವಾ? ನನ್ನ ಹತ್ರ ಮೊಬೈಲ್ ಇಲ್ಲ, ಬಟ್ ಮೊಬೈಲ್ ಯೂಸ್ ಮಾಡ್ತೀನಿ. ಅವಳದೇ ಆದಂತ ಮೊಬೈಲ್ ಇಲ್ಲ, ಬಟ್ ಮೊಬೈಲ್ ಯೂಸ್ ಮಾಡ್ತಾಳೆ. ನಂದಿದೆ, ಅಮ್ಮ ಎಲ್ಲ ಇಡೀ ಮನೇಲಿರೋ ಎಲ್ಲ ಮೊಬೈಲು ನಂದೆ, ಎಲ್ಲ ಮೊಬೈಲ್ ಯೂಸ್ ಮಾಡ್ತೀನಿ ನಾನು. ವಾಟ್ ಈಸ್ ಯೋರ್ ವೆಯ್ಟ್? ಮೈ ವೆಯ್ಟ್ ಇಸ್ 51. ನಿಜನಾ? ವಾವ್. ಯಾಕೆ? ನಾನು ಕಮ್ಮಿ ಇದ್ದೀನಿ. ಎಷ್ಟು? 48, 45 ಇದೆ, ಜಾಸ್ತಿ ಆಗ್ಬಿಟ್ಟು. ನೋಡ್ಲಿ ಬಿಡು, ಪರವಾಗಿಲ್ಲ. ಸಂಧ್ಯಾ ಅಂತ ನೇಮ್ ಇಟ್ಟವ್ರು ಯಾರು? ಇನ್ಯಾರು? ನಮ್ಮ ಅಪ್ಪ ಅಮ್ಮ. ಪೂಜಾರಿ. ಎಕ್ಸ್ಪೆಕ್ಟೆಡ್ ಆನ್ಸರ್. ಇದು ನಮ್ ತಾತ. ಅಕ್ಕ, ನಿಮ್ ಫ್ಯಾಮಿಲಿಯಲ್ಲೇ ನಿಮ್ಗೆ ಯಾರು ಬಹಳ ಇಷ್ಟ? ಶ್ವೇತಾ ತುಂಬಾ ದೂರ ಇದ್ದಾಳೆ. ನಂಗೆ ಅಟ್ ಪ್ರೆಸೆಂಟ್ ನಂಗೆ ಶ್ವೇತಾ ತುಂಬಾ ಇಷ್ಟ. ಅವಳನ್ನ ಮಿಸ್ ಮಾಡ್ಕೊಂತೀನಿ. ವೈ ವಿಲ್ ಯೋರ್ ಮದರ್ ಬಿ ಆಂಗ್ರಿ ಆನ್ ಯು ಆಲ್ವೇಸ್? ಇಲ್ಲ ಗೈಸ್, ನಮ್ಮಮ್ಮ ಅಷ್ಟು ಕೋಪದಲ್ಲಿ ಇರೋದು. ನಿಮ್ಗೆ ಅನ್ಸುತ್ತೆ ಅದು ಕೋಪ ಅಂತ, ಬಟ್ ನನ್ಗೆ ಪವಿಗೆ ಕೋಪ ಅನ್ಸುತ್ತಾ? ಇಲ್ಲ, ಕೋಪ ಅನ್ಸಲ್ಲ. ನಮ್ಮಮ್ಮ ಇರೋದೇ ಹಾಗೆ. ಅವ್ರು ನನಗ್ ಬೈದಿಲ್ಲ ಅಂದ್ರೆ ನಂಗೆ ದಿನ ಓಡಲ್ಲ. ನಾನು ಅವ್ರ ಹತ್ರ ಬೈಸ್ಕೊಂಡಿಲ್ಲ ಅಂದ್ರೆ ನಂಗೆ ಬ್ರೈನೇ ಓಡಲ್ಲ. ಇವ್ಳು ನನ್ನ ತಲೆ ತಿಂದಿಲ್ಲ ಅಂದ್ರೆ ಹೊಟ್ಟೆ ತುಂಬಲ್ಲ. ನೀವ್ ಯಾಕೆ ಹೀರೋಯಿನ್ ಆಗಿ ಟ್ರೈ ಮಾಡ್ಬಾರ್ದು? ತುಂಬಾ ಚೆನ್ನಾಗಿದ್ದೀರಾ ಅಕ್ಕ ನೀವು ನೋಡೋಕೆ. ನಿಜ ಟೇಸ್ಟ್ ಇಲ್ಲ ಜನಕ್ಕೆ. ಥ್ಯಾಂಕ್ ಯು ಸೊ ಮಚ್. ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಅಕಸ್ಮಾತ್ ನಂಗೆ ಏನಾದ್ರು ಒಳ್ಳೆ ಆಪರ್ಚುನಿಟಿ ಬಂದ್ರೆ ಫಾರ್ ಶೋರ್, ಅಂದ್ರೆ ಹೀರೋಯಿನ್ ಅಂತೆಲ್ಲ ಹೇಳಲ್ಲ, ಬಟ್ ಸೀರಿಯಲ್ ಅಲ್ಲಾದ್ರೂ ಮಾಡೋ ಇಂಟ್ರೆಸ್ಟ್ ಇದೆ. ನೀವು ನಿಮ್ ತಂಗಿನ ಎಷ್ಟು ಇಷ್ಟಪಡ್ತೀರಾ ಸಂಧ್ಯಕ್ಕ? ಯಾಕ್ಲೆ ಇದು ಇಷ್ಟ ಜನ ಕೇಳೋರೆ? ಎಲ್ಲರಿಗೂ ಡೌಟು, ನೀನು ನನ್ನ ಇಷ್ಟಪಡ್ತೀಯ ಇಲ್ಲ. ಅಕ್ಕ, ನಿಮ್ನ ಸುದೀಪ್ ಅಣ್ಣ, ಸಂಧ್ಯಾ ಅವರೇ ಅಂತ ಮಾತಾಡ್ಸಿದ್ರೆ ಎಷ್ಟು ಖುಷಿ ಆಗುತ್ತೆ? ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಂಗೆ ತುಂಬಾ ಖುಷಿ ಆಗುತ್ತೆ. ಅವ್ರು ನಂಗೆ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋದು ನಂಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಅವ್ರನ್ನ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತೀನಿ. ಆಸ್ ಅ ಫ್ರೆಂಡ್ ವಿ ಹ್ಯಾವ್ ಅ ಗುಡ್ ಬಾಂಡ್, ದಟ್ ಇಸ್ ಗುಡ್. ಅಕ್ಕ, ನೀವು ಸುದೀಪ್ ಅಣ್ಣ ಎಷ್ಟು ಇಯರ್ ಇಂದ ಪರಿಚಯ? ಯಾರೋ ಮಿನಿ ಬ್ಲಾಗ್ಸ್ ಮಾಡ್ತಾರೆ ಅಂತ ಗೊತ್ತಿತ್ತು, ಬಟ್ ಅವ್ರನ್ನ ಪರಿಚಯ ಎಲ್ಲ ಆಗಿದ್ದು ಒಂದು 6-7 months ಹಿಂದೆ ಅಷ್ಟೇ. ಯುವರ್ ಔಟ್ಫಿಟ್ ಆಲ್ವೇಸ್ ವಿಲ್ ಬಿ ನೈಸ್. ದಿಸ್ ಇಸ್ ಫಾರ್ ಸಂಧ್ಯಾ. ನಂದೇ ಬಟ್ಟೆ ಹಾಕೊಳ್ಳೋದವಳು. ನಿಮ್ ಫ್ಯಾಮಿಲಿ ಜಾಸ್ತಿ ಮಾತಾಡೋದು ಯಾರು? ನಾನೇ. ಸಿಕ್ಕಾಬಟ್ಟೆ ಬಡ 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 ಅನ್ನೋದು ನಮ್ಮ ಮನೇಲಿ ನಾನೇ. ಬಾಯ್ ಬೆಡ್ಕಿ ಕೆರ್ಸ್ತಾನೆ ಇರ್ತಾಳೆ. ವೇರ್ ಇಸ್ ಯೋರ್ ಹೌಸ್ ಅಕ್ಕ? ನೋ ಪುಷ್ಪಾಜಿ. ತೇಜ 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 ತೇಜ. ಹೊಟ್ಟೆಗೆ ಏನ್ ತಿಂತೀರ ಹೇಳಿ? ಯಾಕಂದ್ರೆ ಅಷ್ಟು ಚೆನ್ನಾಗಿದ್ದೀರಾ ನೀವು. ಯೋ ಮೈ ಕೃಷ್ಣ, ನಂಗೆ ಫಸ್ಟ್ ಸೆಂಟೆನ್ಸ್ ಓದಿಯಾ ಅಂತ ಅನ್ಸ್ತು. ಆಮೇಲೆ ಓಕೆ. ನಿಮ್ ಪೇರೆಂಟ್ಸ್ ಫಸ್ಟ್ ಡಾಟರ್ ಆಗಿ ಅವ್ರಿಗೆ ನಿಮ್ಮ ಮೇಲಿರೋ ಎಕ್ಸ್ಪೆಕ್ಟೇಷನ್ಸ್ ಏನು? ಬಿಕಾಸ್ ಐ ಆಮ್ ಫಸ್ಟ್ ಡಾಟರ್ ಟು. ಸೊ ನಾನು ಮೊದಲನೇ ಮಗಳಾಗಿ ನಮ್ಮ ಮನೇಲಿ
ನಾನ್ ಲವ್ ಗಿವ್ ಎಲ್ಲ ಮಾಡ್ಬಾರ್ದು. ಬಿಕಾಸ್ ನಾನೇನ್ ಮಾಡ್ತೀನೋ ನನ್ ತಂಗಿರು ಅದನ್ನೇ ನೋಡಿ ಕಲಿತಾರಂತೆ. ಅವ್ರಿಗೆ ಬುದ್ಧಿ ಅನ್ನೋದೇನಿರಲ್ಲ. ಸೊ ದೊಡ್ಡವ್ರು ಏನ್ ಮಾಡ್ತಾರೋ ಚಿಕ್ಕವರು ಅದನ್ನೇ ಫಾಲೋ ಮಾಡ್ಬಿಡ್ತಾರೆ. ಅವ್ರಿಗೆ ಏನ್ ಅನ್ಸುದ್ದು ಅದು ಮಾಡಲ್ಲ. ಅವರು ದೊಡ್ಡವ್ರು ಏನ್ ಮಾಡ್ಸಾಯ್ತಾರೋ ಅವ್ರು ಅದನ್ನ ಫಾಲೋ ಮಾಡ್ಬಿಡ್ತಾರೆ. ಕೊನೆಗೆ ನಾನು ಅಚ್ಚಿ ಅಂದ್ರೆ ಅವರು ಅಚ್ಚಿನೇ ಅಂತಾರೆ ಅನ್ನೋ ಮೈಂಡ್ ಸೆಟ್ ನಮ್ಮ ಮನೇಲಿ. ಆಲ್ಮೋಸ್ಟ್ ಎಲ್ಲಾರ ಮನೇಲೂ ಇದೇ ಇರುತ್ತೆ. ಏನೋ ಮೊದಲನೇ ಕತ್ತೆ ನೆಟ್ಟಿಗೆ ನಡೆದ್ರೆ ಹಿಂದೆ ಬರೋ ಎಲ್ಲಾ ಕತ್ತೆದ್ರು ನೆಟ್ಟಿಗೆ ನಡೀತಾರೆ ಅಂತ ಇದು ನಮ್ಮ ಮನೇಲಿ ಯಾವಾಗ್ಲೂ ಹೇಳ್ತಿರ್ತಾರೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಇದೆ, ನಾನ್ ಕರೆಕ್ಟಾಗಿ ಇರ್ಬೇಕು, ಲವ್ ಗಿವ್ ಎಲ್ಲ ಮಾಡ್ಬಾರ್ದು, ಮನೆಯವ್ರನ್ನ ನೋಡ್ಕೊಬೇಕು, ಮನೆ ಜವಾಬ್ದಾರಿಯನ್ನ ತಗೋಬೇಕು. ಅವ್ರ ಕಷ್ಟದಲ್ಲಿ ನಾನು ಭಾಗ್ಯ ಆಗ್ಬೇಕು ಅಂತ ಅವ್ರು ಯಾವತ್ತೂ ಫೋರ್ಸ್ ಮಾಡಿಲ್ಲ. ಸೊ ಅಷ್ಟೇ, ಏನಿಲ್ಲ ಗೈಸ್ ಅಷ್ಟೊಂದು. ನಿಮ್ಮಮ್ಮ ಎಷ್ಟು ಓದಿದಾರಕ್ಕ? 10th SSLC ಪಾಸ್ ಮಾಡಿದಾರ ನಮ್ಮಮ್ಮ. ಅಕ್ಕ ನೀವು ನಮ್ಮ ಕೈಗೆ ಸಿಗ್ತಾ ಇಲ್ಲ, ನಾವ್ ನಿಮ್ ಮೀಟ್ ಮಾಡ್ಬೇಕು ಅನ್ಕೊಂತೀವಿ, ನೀವು ಹೋಗ್ಬಿಡ್ತೀರಾ, ತುಂಬಾ ಬೇಜಾರು. ಸಾರಿ ಸಾರಿ ಸಾರಿ. ನೀನ್ ಹೋಗ್ಬಿಡ್ತಿ. ಅದೆಲ್ಲ ಹೋಗ್ತೀನೋ ಗೊತ್ತಿಲ್ಲ, ಬಟ್ ನೀವ್ ಎಲ್ಲಿ ನೋಡಿದಿರೋ ಗೊತ್ತಿಲ್ಲ ನನ್ನ. ಬಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೆಕ್ಸ್ಟ್ ಟೈಮ್ ನೀವೇನ ನೋಡಿದ್ರೆ ಪ್ಲೀಸ್ ಬಂದ್ ಮಾತಾಡ್ಸಿ, ನಾನ್ ನಿಮ್ ಜೊತೆ ಮಾತಾಡ್ಸ್ತೀನಿ. ಮೇಕಪ್ ಹಾಕೊಂಡು ರೆಡಿ ಆಗಿ ದೇವತೆ ತರ ಕಾಣ್ತೀರ. ಇಲ್ಲ ನಂಗೆ ಇಷ್ಟ ಇಲ್ಲ ಜಾಸ್ತಿ ಎಲ್ಲ ಮೇಕಪ್ ಮಾಡ್ಕೊಳ್ಳೋದು. ನನ್ಗೆ ಹಿಂಗಿರೋದೇ ಕಷ್ಟ, ಅದ್ರ ಮೇಲೆ ಮೇಕಪ್ ಎಲ್ಲ ಮಾಡ್ಕೊಳ್ಳೋದು ತುಂಬಾ ಇದು ಕಷ್ಟ. ಹೌ ಮೆನಿ ಓನ್ ಸಿಸ್ಟರ್ ಡು ಯು ಹ್ಯಾವ್? 2. ಒಂದು ಇದು, ಇನ್ನೊಂದು ಅದು. ನೀವು ಮತ್ತೆ ನಿಮ್ ತಂಗಿ ಪವಿ ಅವರು ಒಂದು ಕಿಚ್ಚ ಬಾಸ್ ಸಾಂಗ್ಗೆ ಡ್ಯಾನ್ಸ್ ಮಾಡಿ ಸಂಧ್ಯಕ್ಕ. ಶೋರ್. ಡ್ಯಾನ್ಸಾ? ನಿಮ್ಗೆ ಕುಕ್ ಮಾಡಕ್ ಬರುತ್ತಾ? ಪಕ್ಕ ಸಗದ ಕುಕ್ ಮಾಡ್ತೀನಿ. ಆದ್ರೆ ಇಂಟ್ರೆಸ್ಟ್ ಇರ್ಬೇಕು, ಕುಕ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಚೆನ್ನಾಗ್ ಮಾಡ್ತೀನಿ. ಮಾಡ್ಕೊಡ್ ಮತ್ತೆ. ಇವಾಗ ಆಗಲ್ಲ. ಹೂ ಇಸ್ ಮೈ ಕ್ರಶ್? ಮೈ ಕರೆಂಟ್ ಕ್ರಶ್ ಬಂದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ದೆ, ನಿನ್ನೆ ಗುರು ಆಗಿದ್ದು ನನ್ಗೆ ಅವ್ರ ಮೇಲೆ ಕ್ರಶ್. ಅವರು ಒಂದು ಸೆಲೂನ್ ಬಗ್ಗೆ ಏನೋ ಮಾತಾಡಿದ್ದಾರೆ, ಲೈಕ್ ಫನ್ನಿ ಕಂಟೆಂಟ್ ತರ ಮಾತಾಡಿದ್ದಾರೆ. ಅವ್ರು ಕನ್ನಡ ಬರುತ್ತೆ ಆದ್ರೂ ಇಂಗ್ಲಿಷ್ ಅಲ್ಲಿ ಕಾಂಟೆಂಟ್ ಮಾಡ್ತಾರೆ. ಅವ್ರ ಹೆಸರು ಗೊತ್ತಿಲ್ಲ ನನ್ಗೆ, ಬಟ್ ಒನ್ಸ್ ಐ ಸಾ ಹಿಮ್ ಐ ವಾಸ್ ಇನ್ ಕ್ರಶ್ ವಿತ್ ಹಿಮ್. ಸೊ ಎಸ್, ಅವ್ರ ನನ್ ಕ್ರಶ್. ಅವನ ಹೆಸರು ನನ್ಗೆ ಗೊತ್ತಿಲ್ಲ, ನಿಮ್ಗೆ ಏನ್ ಹೇಳಿ, ನಾನು ಗೊತ್ತಿದ್ರೆ ನಿಜ ಹೇಳ್ತಿದ್ದೆ. ಬಿಕಾಸ್ ಇನ್ಫ್ಲುಯೆನ್ಸರ್, ಮೇ ಬಿ ಫ್ಯೂಚರ್ ಅಲ್ಲಿ ಮುಂದಕ್ಕೆ ಹೋದೆ ಅಷ್ಟೇ ಗೈಸ್. ಒನ್ ವರ್ಡ್ ಅಬೌಟ್ ಲವ್. ರಾಧಾಕೃಷ್ಣ, ವಾಟ್ ಈಸ್ ಯುವರ್ ಆಂಬಿಷನ್? ಈಗ ನಿಮ್ ಪ್ರೀತಿ ಗಳಿಸ್ಬೇಕು. ಯೂಟ್ಯೂಬ್ ಅಲ್ಲಿ ಈಗ ಹೆಂಗೆ ಕನ್ನಡ ವ್ಲಾಗರ್ಸ್ ಅಂತ ಬಂದ್ರೆ ತಲೆಯಲ್ಲಿ ಕೆಲವೊಂದು ಹೆಸರುಗಳು ಬರುತ್ತೋ, ಅದೇ ತರ ಕನ್ನಡ ವ್ಲಾಗರ್ ಅಂದಿದ ತಕ್ಷಣ ನನ್ನ ಹೆಸರು ಬರ್ಬೇಕು ಗೈಸ್. ನನ್ನ ಹೆಸರು ಸಂಧ್ಯಾ ಅಂತ ಬರ್ಬೇಕು. ನನ್ಗೆ ಅದು ತುಂಬಾ ಇಷ್ಟ. ಲೇಡಿ ಬಾಂಡ್ ಅಂತ ಬರ್ಬೇಕು. ಆ ಪ್ರೀತಿ ಗಳಿಸೋಗೋಸ್ಕರ ಕಷ್ಟ ಪಡ್ಬೇಕು. ಅಷ್ಟು ಈಸಿ ಅಲ್ಲ, ನನ್ಗೆ ಗೊತ್ತು. ಅದ್ ನಾನು ಮಾಡ್ತೀನಿ. ಐ ವಿಲ್ ಬಿ ದಿ ಬೆಸ್ಟ್ ಕನ್ನಡ ಬ್ಲಾಗರ್ ಅಂಡ್ ಅದೇ ನನ್ನ ಆಂಬಿಷನ್. ಹೌ ಶುಡ್ ಬಿ ಯೋರ್ ಡ್ರೀಮ್ ಬಾಯ್? ಹೌ ಶುಡ್ ಬಿ ಮೈ ಡ್ರೀಮ್ ಬಾಯ್? ಹಿಂಗೆ ಇರ್ಬೇಕು ನನ್ನ ಡ್ರೀಮ್ ಬಾಯ್. 6 ಪ್ಯಾಕ್, ವೈಟ್, ಫೇರ್, ಕರ್ಲಿ ಹೇರ್, ಈ ತರ ಎಲ್ಲ ಇಲ್ಲ ನನಗೆ. ಲುಕ್ಸ್ ಇಸ್ ಫೈನ್ ಗೈಸ್. ಲುಕ್ಸ್ ಕಟ್ಕೊಂಡು ಏನ್ ಮಾಡೋದು? ಲುಕ್ಸ್ ಇದ್ರೆ ನಮ್ಗೆ ಪ್ರಾಬ್ಲಮ್. ಕಾಲಾಗ್ತಾರೆ ಅದು ಇದು ಅಂತ. ಲೈಕ್ ಲುಕ್ಸ್ ಇಲ್ಲ ಅಂತ ಅಂದ್ರು ಅಲ್ಲ. ಏನ್ ಗೊತ್ತಾ, ನನ್ಗೆ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗ್ಬೇಕು. ವೆನ್ ಐ ಲವ್ ಇಸ್ ಕ್ಯಾರೆಕ್ಟರ್, ಅಫ್ಕೋರ್ಸ್ ಐ ಲವ್ ಇಸ್ ಲುಕ್ಸ್. ಕ್ಯಾರೆಕ್ಟರ್ ವೈಸ್ ಇದೆ ನನ್ಗೆ ಡ್ರೀಮ್ಸ್. ಅವ್ರ ಕ್ಯಾರೆಕ್ಟರ್ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದ್ರಲ್ಲಿದೆ. ನನ್ ಮದ್ವೆ ಆಗೋ ಹುಡುಗ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಒಂದ್ ಇರ್ಲೇಬೇಕು ಅಟ್ ಎನಿ ಕಾಸ್ಟ್. ಅನ್ನೋದೇನಂದ್ರೆ ನಾನೇನ್ ಕೆಲಸ ಮಾಡ್ತೀನೋ ಆ ರೆಸ್ಪೆಕ್ಟ್ ಕೊಡೋದ್ ಗೊತ್ತಿರ್ಬೇಕು. ಅಫ್ಕೋರ್ಸ್ ಅವ್ರೇನ್ ಕೆಲಸ ಮಾಡ್ತಾರೋ ಐ ರೆಸ್ಪೆಕ್ಟ್ ಹಿಮ್. ಸೊ ನನ್ ಪ್ಯಾಷನ್ ಏನಿದೆಯೋ ಅವ್ರು ರೆಸ್ಪೆಕ್ಟ್ ಮಾಡ್ಬೇಕು. ನನ್ ಕೆಲಸ ಏನಿದೆಯೋ ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು. ಅವ್ರು ಡಿಗ್ರೇಡ್ ಎಲ್ಲ ಮಾಡಂಗಿರ್ಬಾರ್ದು. ನನ್ ಸಪೋರ್ಟಿವ್ ಆಗಿರ್ಬೇಕು. ಐ ನೀಡ್ ಅ ಸಪೋರ್ಟಿವ್ ಮೆನ್ ಇನ್ ಮೈ ಲೈಫ್. ದಿಸ್ ನೋ ಬಾಯ್ ಫ್ರೆಂಡ್ ಗಿಫ್ಟ್ ಫ್ರೆಂಡ್ ಅಂಡ್ ಆಲ್. ನಾನ್ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಲೈಫಲ್ಲಿ. ಡೈರೆಕ್ಟ್ ಒಂದೇ ಸರಿ ಹಸ್ಬೆಂಡ್ಗೆ ಹೋಗ್ಬಿಡೋಣ ಅಂತ. ಏನಂತೀರಾ? ಮನೇಲಿ ಯಾರು ಜಾಸ್ತಿ ಕೆಲಸ ಮಾಡ್ತಾರೆ? ಪವಿ. ಪವಿ ಜಾಸ್ತಿ ಅಂದ್ರೆ ಎಲ್ಲ ನಾನೇ ಮಾಡೋದು, ಅವಳೇನ್ ಮಾಡಲ್ಲ. ನಿಮ್ ಫ್ಯಾಮಿಲಿ ಬಗ್ಗೆ ಒಂದು ವರ್ಡ್ ಅಲ್ಲಿ ಹೇಳಿ. ಜೇನಿನ ಗೂಡು ನಾವೆಲ್ಲ. ವರ್ಡಮ್ಮ ತಾಯಿ. ಜೇನಿನ ಗೂಡು. ಯಾಕೆ ನೀವು ತೇಜನ ಕಮಿಟೆಡ್ ಹಾಕಿ ಬಿಡ್ತಿಲ್ಲ? ಏನ್ ಮ್ಯಾಟ್ರು? ಮ್ಯಾಟ್ರ್ ಏನಿಲ್ಲ ಗೈಸ್. ನಾನ್ ಸಿಂಗಲ್ ಆಗಿದ್ದೀನಿ ಅಂದ್ರೆ ಅವನು ಸಿಂಗಲ್ ಆಗಿರ್ಬೇಕು ಅನ್ನೋದೊಂದೇ ಒಂದ್ ತಲೆಯಲ್ಲಿದೆ. ಸೊ ನನ್ಗೆ ಯಾವಾಗ ಮದ್ವೆ ಸೆಟ್ ಮಾಡ್ತಾರೋ ಮನೇಲಿ ಅವಾಗ ಅವನಿಗೂ ಸೆಟ್ ಮಾಡ್ಲಿ. ಅವನು ನೆಮ್ಮದಿಯಾಗಿರ್ಬೇಕು ಅವ್ನ ಲೈಫಲ್ಲಿ ಅಂತ ಬಯಸ್ತಿದ್ದೀನಿ. ಸೊ ಅವ್ನು ನೆಮ್ಮದಿಯಾಗಿರ್ಲಿ ಅಂತ ಅಷ್ಟೇ. ನಾನು ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ ಅಂತ ಹೇಳಲ್ಲ. ಬಿಕಾಸ್ ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ 300 ಕ್ವಶನ್ಸ್ ಅಂತ. ಇಟ್ ವಾಸ್ ನಾಟ್ 300, ಇಟ್ ವಾಸ್ 2000 ಚೇಂಜ್ ಕ್ವಶನ್ಸ್ ಇದ್ದಿದ್ದು. ನಾನು ಸ್ಟಾರ್ಟಿಂಗ್ ಹಿಂಗ್ ನೋಡ್ಬಿಟ್ಟು 300 ಅನ್ಕೊಂಡೆ. ಬಟ್ ಆಮೇಲೆ ಕರೆಕ್ಟ್ ಆಗಿ ನೋಡಿದಾಗ ಗೊತ್ತಾಯ್ತು ಇಟ್ ವಾಸ್ 2000 ಚೇಂಜ್ ಕ್ವಶನ್ಸ್. ಒಂದೇ ಬ್ಲಾಗ್ ಅಲ್ಲಿ ಅಷ್ಟೆಲ್ಲದಕ್ಕೂ ಆನ್ಸರ್ ಮಾಡೋದು ಸಾಧ್ಯ ಮಾತು. ಸೊ ಪಾರ್ಟ್ 2 ನಿಮ್ಗೆ ಏನಾದ್ರು ಬೇಕು ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಐ ವಿಲ್ ಬಿ ಡೂಯಿಂಗ್ ಪಾರ್ಟ್ 2 ನಿಮ್ಗೋಸ್ಕರ. ಅಂಡ್ ಮತ್ತೆ ಇನ್ನೇನಪ್ಪ, ನೀವು ಕೇಳಿದ ಕ್ವಶನ್ಸ್ ಏನ್ ಪಿಕ್ ಮಾಡಿದೀನೋ ಅದಕ್ಕೆಲ್ಲ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದೀನಿ ಅನ್ಸುತ್ತೆ ನನ್ನ ಪ್ರಕಾರ.
ಅಕಸ್ಮಾತ್ ಏನಾದ್ರು ತಪ್ಪಾಗಿ ಉತ್ತರ ಕೊಟ್ಟಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಮನ್ಸ್ ಕಟ್ಕೊಳಕ್ ಹೋಗ್ಬೇಡಿ. ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ನಿಮ್ ಕಡೆಯಿಂದ ನನಗೆ ಬೇಕಾಗಿರೋದೊಂದು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಬೇಗ ಮಾಡಿ. ಅದನ್ನ 100K ನ ಬೇಗ ಹಿಟ್ ಮಾಡೋಣ. ಸಾಕಾಯ್ತು ನಂಗೆ, ಪೇಷನ್ಸ್ ಅನ್ನೋದಿಲ್ಲ ಗೈಸ್. ವೇಟ್ ಮಾಡಿ ಸಾಕಾಗೋಗಿದೆ. ಸೊ ಎಸ್, ಲೆಟ್ಸ್ ಹಿಟ್ ಸೂನ್. ಜುಲೈ 17 ನನ್ನ ಪಪ್ಪಾ ಬರ್ಡೇ ಒಳಗಡೆ ನನ್ಗೆ 100K ಆಗೋ ತರ ಮಾಡಿ ಪ್ಲೀಸ್. ವ್ಲಾಗ್ ಅಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್, ಸಿ ಯು.